ಸರ್ ನಮಸ್ತೆ. ಹುಬ್ಬಳ್ಳಿ ತಾಲೂಕಿನ ಭೂ ಅರಳಿಕಟ್ಟಿ ಗ್ರಾಮದ ಸದಸ್ಯರಾದಂತಹ ಶಬ್ಬೀರ್ ಅಹಮದ್ ಪಿ ಹಕೀಮ್ ಸರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. politiciansinIndia.com ಪರವಾಗಿ ತಮಗೆ ಒಂದು ಹಾರ್ದಿಕ ಸ್ವಾಗತ ಸರ್. ಸರ್, ತಾವು ರಾಜಕೀಯಕ್ಕೆ ಹೇಗೆ ಮತ್ತು ಯಾವಾಗ ಪ್ರವೇಶ ಮಾಡಿದ್ದೀರಿ? ನಂದು ಎರಡನೇ ಅವಧಿ ಸರ್. ನಾನು ಗ್ರಾಮ ಪಂಚಾಯತಿಗೆ ನಾನು ಹೇಗೆ ಬಂದೆ, ಯಾವಾಗ ನಾನು ಪದರಕೊಂಡು 2004ರಲ್ಲಿ ನಾನು ಸ್ಪರ್ಧೆ ಮಾಡಿದ್ದೆ. ನಾನು ಜಾತಿಯಲ್ಲಿ ಮುಸ್ಲಿಂ ನಾನು. ಆದರೆ ನಾನು ಆವಾಗ ಕಾಂಟ್ಯಾಕ್ಟ್ ಮಾಡಿದ್ದು ಅಲ್ಪಸಂಖ್ಯಾತೊಳಗೆ ನಾನು ಅವರಿಗೆ ಮಾಡಲಿಲ್ಲ, ಜನರಲ್ ಒಳಗೆ ಆಯ್ಕೆ ಮಾಡಿದೆ. ಜನ ನನ್ನ ಜನರಲ್ ಒಳಗೆ ಆಯ್ಕೆ ಮಾಡಿದರು. ನನ್ನ ಜನಸೇವೆ ನನ್ನ ತಿಳಮಟ್ಟಿಗೆ ನಾನು ಏನೋ ಒಂದು ಪ್ರಯತ್ನ ಮಾಡಿ ನಾವು ಸಾಧನೆ ಮಾಡಬೇಕು. ನಮ್ಮ ಹಳೆ ಕಮಿಟಿ ಅಷ್ಟೇ ಸ್ಟ್ರಾಂಗ್ ಇತ್ತದು, ಒಳ್ಳೆಯವರಿದ್ದರು ಎಲ್ಲರೂ. ಅವರೊಬ್ಬರೊಬ್ಬರು ಶಾಣೆಯರಿದ್ದರು. ಅವರು ಸಹಪಾಠಿಗಳು ಒಂದು ಸಹಕಾರದಿಂದ ನಾನು ಊರ ಅಭಿವೃದ್ಧಿ ಬಗ್ಗೆ ಸ್ವಲ್ಪ ನೀರಿಂದ ಇರ್ಬೋದು, ರೋಡಿಂದ ಇರ್ಬೋದು, ಲೈಟಿಂದ ಇರ್ಬೋದು, ಸುಮಾರು ಆಶ್ರಯ ಪ್ಲಾಟಿಂದ ಇರ್ಬೋದು, ಇಂಥವೆಲ್ಲ ಅನೇಕ ಕಾರ್ಯಗಳಲ್ಲಿ ನಾವು ತೊಡಗಿಕೊಂಡು ಜನರಿಗೆ ಆದಷ್ಟು ನಾವು ನಮ್ಮ ಹೆಲ್ಪ್ ಮುಟ್ಟುವಂಥ ವ್ಯವಸ್ಥೆ ನಾವು ಮಾಡಿದ್ದೀವಿ. ಮಾಡಿದಾಗ ಅದು ನಮ್ಮನ್ನು ಎಷ್ಟರ ಮಟ್ಟಿಗೆ ಲಾಭ ದೊರಕುತ್ತಂದರೆ, ಜನ ನಮ್ಮನ್ನೇ ಎರಡನೇ ಅವಧಿಗೂ ಅನುಕೂಲ ಮಾಡಿಕೊಟ್ರು. ಇಲ್ಲ, ನಾನು ಎರಡನೇ ಸಲ ನಾನು ನಿಲ್ಲುವಂಥ ಸ್ಟೇಜ್ ಇದ್ದರೆ ಜನರೇ ನಾನು ಇಲ್ಲ ನೀವು ನಿಲ್ಲಬೇಕು, ನಿಮಗೆ ಏನೋ ನಾವು ಮಾಡ್ತೀನಿ ಅಂತೇಳಿ. ಮತ್ತು ನಾನು ಯಾವುದೂ ಜಾತಿವಾದಿ ಅಲ್ಲ. 100 ಪಾಯಿಂಟ್ ಹೇಳ್ಬೇಕಂದ್ರೆ ನನ್ನ ವಾರ್ಡ್ನಲ್ಲಿ ಸುಮಾರು ಅಲ್ಪಸಂಖ್ಯಾತರ 160 ಜನ ಇದ್ದಾರೆ. ಒಂದು 600-700 ಇತರೆ ಸಮಾಜದಿಂದ, ಲಿಂಗಾಯತರ ಸಮಾಜದ ಒಂದು ಮತಬಾಂಧವರು. ಈ ಮತಬಾಂಧವರಲ್ಲಿ ನಾನು ಅಲ್ಪಸಂಖ್ಯಾತರಾಗಿ ನಾನು ಪುನರಾಯ್ಕೆ ನಾನು ಪಡೆದುಕೊಂಡಿದ್ದೇನೆ. ಅಂದರೆ ಜನರು ಕೂಡ ನಾನು ಬೆರೆತುಕೊಂಡು ಜನರ ಸೇವೆ ಮಾಡಿದ್ದೇನೆ. ಅದೊಂದು ನನಗೆ ದೊರಕಿದೆ. ಮೊದಲಾಗಿ ನಾನು ಆ ಜನರಿಗೆ ನನ್ನ ಸಾಯುವವರೆಗೂ ಆ ಋಣ ತೀರಿಸಿದ್ರು ಮುಟ್ಟೋದಿಲ್ಲ. ನಾನು ನನ್ನ ಮನಸ್ಸಿಗೆ ವೈಯಕ್ತಿಕ ನಾನು ಒಂದು ಹೇಳ್ಬೇಕಂದ್ರೆ. ಆದರೆ ಮುಂದೆ ಅದೇ ರೀತಿ ನಾನು ಜನರಿಗೆ ಈಗಾದರೂ ನಾನು ಸಾಕಷ್ಟು ನಮ್ಮ ಈ ಕಮಿಟಿ ಬಂದಿಂದ ಇವರು ಕೂಡ ನಾನು ಹೊಂದ್ಕೊಂಡು, ಇವರು ಕೂಡ ಬೆರೆತುಕೊಂಡು ಇವರು ಏನೋ ಒಂದು ಅಭಿವೃದ್ಧಿ ಕೆಲಸಗಳಲ್ಲಿ ಮಾಡೋಣ ಅನ್ನೋದಕ್ಕೆ ನಾವು ಎಲ್ಲರೂ ಒಂದಾಗಿ ನಿಂತು ನಾವು ಮಾಡಿದ್ದಕ್ಕೆ ಫಸ್ಟಿಗೆ ನಾವು ಒಂದು ಸುವರ್ಣ ಗ್ರಾಮ ಮಾಡಿದ್ವಿ. ಕುಗ್ರಾಮಕ್ಕೆ ಸುಗ್ರಾಮ ಅಂತೇಳಿ, ಅದು ಕಾಂಕ್ರೀಟ್ ರೋಡ್ ಆಯ್ತು. ಎಷ್ಟೋ ಒಂದು ಊರು ಸುಧಾರಣೆ ಆಯಿತು. ಮತ್ತು NRG ಕಾಮಗಾರಿ ಬಂದಾಗ ದರೊಬ್ಬರಿಗೆ ಒಂದು ದನದ ಶೆಡ್ ಇರಲಿ, ಒಂದು ಬದು ನಿರ್ಮಾಣ ಇರಲಿ, ಕೃಷಿ ಹೊಂಡ ಇರಲಿ, ಏನಾದರಲ್ಲಿ ಜನರಿಗೆ ಒಂದು ಅರಣ್ಯೀಕರಣ ಇರಲಿ, ಜನರಿಗೆ ತಲುಪುವಂಥ ನಾವು ಎಲ್ಲ ಗೌರ್ಮೆಂಟಿಂದ ಸೌಲಭ್ಯಗಳನ್ನು ನಾವು ತಲುಪಿಸಿದ್ದೀವಿ. ಮತ್ತು ಹಿಂದಿನ ಅವಧಿಯೊಳಗೆ ನಾವು ಆಶ್ರಯ ಪ್ಲಾಟನ್ನು ಅಂತ ಎಡಿಷ್ನಲ್ ಆಗಿ ತಂದು ಜನರಿಗೆ ನಾವು ತಲುಪಿಸಿದ್ವಿ. ಈ ಅವಧಿಯೊಳಗೆ ನಮಗೆ ಈ ಗೌರ್ಮೆಂಟ್ ಒಳಗೆ ನಮ್ಗೆ ಎಡಿಷ್ನಲ್ ಪ್ಲಾಟ್ ನಮಗೆ ಸಿಕ್ಕಿಲ್ಲ. ಗೌರ್ಮೆಂಟ್ ಅಲಾಟ್ಮೆಂಟ್ ಎಷ್ಟೈತೆ ಅಷ್ಟರಲ್ಲಿ ನಾವು ಮಾಡಿದ್ದೇವೆ. ಆದರೆ ಅದರಲ್ಲಿ ಈ ಸಾಮಾನ್ಯ ಜನರಿಗೆ ಸ್ವಲ್ಪ ಕಡಿಮೆ ಇದೆ. ಕೆಟಗಿರಿ ಒಳಗೆ SC ST ಅಲ್ಪಸಂಖ್ಯಾತ ರಿಸರ್ವ್ ಇರೋದ್ರಿಂದ ಅದಕ್ಕೆ ನಾವು ಈಗಿನ ಒಂದು ಶಾಸಕರಿಗೆ ನಾವು ಕೇಳ್ಕೊಂಡಿದ್ದೇವೆ, ಮನವಿ ಮಾಡ್ಕೊಂಡಿದ್ದೀವಿ. ಸರ್, ಏನಾರ ಮಾಡಿ ನಮಗೊಂದು 200-300 ಒಂದು ಪ್ಲಾಟಿನ ವ್ಯವಸ್ಥೆ ಮಾಡಿಕೊಡ್ರಿ. ಅದರ ಜನರಿಗೆ ಸ್ವಲ್ಪ ಅನ್ಯಾಯ ಆಗೈತೆ, ಅದನ್ನು ಆಗುವಂಥ ವ್ಯವಸ್ಥೆ ಮಾಡಿರಿ ಅಂತ ನಾವು ಕೇಳ್ಕೊಂಡಿದ್ದೀವಿ. ಅದೇ ರೀತಿ ನಾವು ಊರಾಗ ಅನೇಕ ಕೆಲಸಗಳನ್ನು ಈಗ ಶುದ್ಧ ನೀರಿಂದು ನಮ್ಮ ZP ಸದಸ್ಯರು ನಮ್ಮನ್ನು ಹಗಲಿರೋಳವರು ನಮ್ಮನ್ನು ಬೆನ್ನತ್ತಿ ನೀವು ಪಂಚಾಯತಿಗಳಿಗೆ ನೀವು ಅದನ್ನು ಕೆಲವೊಂದು ಕೆಲಸ ಮಾಡಿಕೊಡ್ರಿ, ನಾವು ಶುದ್ಧ ನೀರು ಮಾಡಿಕೊಡ್ತೀವಿ ಅಂತೇಳಿ ಅವರು ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಆ ಶುದ್ಧ ನೀರಿನ ಘಟಕವನ್ನು ನಾವು ಸ್ಥಾಪನೆ ಮಾಡಿದ್ದೀವಿ. ರಾಜೀವ್ ಗಾಂಧಿ ಸೇವಾ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದೀವಿ. ಅನೇಕ ಕೆಲಸಗಳನ್ನು ನಾವು ಮಾಡ್ತಾಯಿದ್ದೀವಿ. ಇನ್ನು ಮುಂದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಾವೇನು ಮಾಡೇವಿ ಅನ್ನೋದಕ್ಕಿಂತ ನಮ್ಮ ವಾರ್ಡಿನ ಜನರಿಗೆ ನಮ್ಮ ಬಗ್ಗೆ ನೀವು ಕೇಳಿ ಅದರ ಬಗ್ಗೆ ತಿಳ್ಕೊಳ್ಳೋದು ಸೂಕ್ತ ಅಂತ ನಾನು. ಸರ್, ಸತತವಾಗಿ 2 ಬಾರಿ ತಾವು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದೀರಾ. ಸೊ ತಾವು ರಾಜಕೀಯ ಯಾವ ಉದ್ದೇಶದಿಂದ ಬಂದಿದ್ದೀರಾ ಸರ್? ನಾವು ರಾಜಕೀಯ ಬಂದ ಉದ್ದೇಶ ಜನಸೇವೆ ನಾವು ಮಾಡ್ತಾ ಇದ್ದ ಸಮಾಜದಲ್ಲಿ ನಾವು ತೊಡ್ಕೊಂಡು ಮೊದಲೇ ಇದ್ದಾರೆ. ನಾವು ಅಂದರೆ ಏನೋ ಒಂದು ಜನರ ಸಮಸ್ಯೆ ಇರಲಿ, ಒಂದು ಕಷ್ಟ ಇರಲಿ, ಸುಖ ಇರಲಿ, ಅವರ ಕಷ್ಟದಲ್ಲಿ ಭಾಗಿಯಾಗ್ತಾ ಇದ್ವಿ. ಅದೇ ಜನರನ್ನೇ ನನ್ನ ಹಂಗಾರೆ ಸೇವೆ ಮಾಡೋಕ್ಕೆ ಯೋಗ್ಯ ಇದ್ದಾನೆ ಅಂತೇಳಿ ನನ್ನನ್ನು ಪಂಚಾಯತಿ ಸದಸ್ಯನಾಗಿ ಮಾಡಿದರು. 2ನೇ ಸಲ ಆದರೂ ಅದೇ ಒಂದು ಉದ್ದೇಶ ಇಟ್ಟುಕೊಂಡು ನಾನು ಪುನರಾಯ್ಕೆ ಮಾಡಿದ್ದಾರೆ. ಅದೇ ಒಂದು ಉದ್ದೇಶ ಬೇರೆ ಏನಿಲ್ಲ, ಜನಸೇವೆ ಮಾಡೋದಂದ್ರೆ ನನ್ನ ಗುರಿ. ತಮ್ಮ ಒಂದು ರಾಜಕೀಯ ವ್ಯಾಪ್ತಿಯಲ್ಲಿ ಎಷ್ಟು ಹಳ್ಳಿಗಳು ಬರುತ್ತೆ ಸರ್? ನಮ್ಮ ರಾಜಕೀಯ ವ್ಯಾಪ್ತಿಯಲ್ಲಿ ನಮಗೆ 2 ಹಳ್ಳಿ ಬರ್ತವೆ. ಅಗಡಿ 2 ಸರ್, ತಾವು ಏನು ಯಾವ್ಯಾವ ಕೆಲಸಗಳನ್ನು ತಾವು ಮಾಡಿದ್ದೀರಾ ಗ್ರಾಮಗಳಲ್ಲಿ? ಯಾವ್ಯಾವ ಅನ್ನೋದಕ್ಕಿಂತ ನಾವು ಮೊದಲಿಗೆ ರೈತರಿಗೆ ಈಗ ಕೃಷಿ ಭೂಮಿಯಲ್ಲಿ ಒಂದು ಬೀಜ, ಗೊಬ್ಬರ, ಕೀಟನಾಶಕ ಇಂಥವೇನು ಸಿಗುವ ಇವನ್ನ ಸೌಲಭ್ಯಗಳನ್ನು ಕೊಡೋದು. ಮತ್ತು ಈ ಪ್ಲಾಟಿನ ಅವರಿಗೆ ಯಾರು ಕಷ್ಟದಲ್ಲಿದ್ದಾರೋ, ಮನೆ ಯಾರಿಗಿಲ್ಲ ಅವ್ರಿಗೆ ಗುರುತಿಸ್ಕೊಂಡು ಮೊದಲು ಅವ್ರಿಗೆ ಮನೆ ಕೊಡೋದು, ಇಂಥ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ರೋಡಿಂದ ಒಂದು ವ್ಯವಸ್ಥೆ ತೊಗೊಂಡಿದ್ದೀವಿ, ಲೈಟಿನ ವ್ಯವಸ್ಥೆ ತೊಗೊಂಡಿದ್ದೀವಿ, ಆ ನೀರಿನ ವ್ಯವಸ್ಥೆ ತೊಗೊಂಡಿದ್ದೀವಿ. ಇಲ್ಲಿ ಮೊದಲು ರೋಡು, ನೀರು,
ಲೆಟರ್ ಇವನ್ನೆಲ್ಲ ನಾವು ಕೊಡೋದಕ್ಕೆ ಜನರಿಗೆ ಒಂದು ಒಳ್ಳೆಯ ಅಭಿವೃದ್ಧಿ ಕೆಲಸ ಇದ್ದಾರೆ ಅನ್ನೋ ಒಂದು ನಂಬಿಕೆ ನನ್ನ ಮೂಡಿದೆ. ಇಷ್ಟೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ ಸರ್. ಇದರಲ್ಲಿ ಜನರು ಗುರುತಿಸುವಂಥ ಅಥವಾ ನಿಮ್ಮ ಲೆಕ್ಕದಲ್ಲಿ ಪ್ರಮುಖವಾಗಿರುವಂಥ ಕೆಲಸ ಯಾವುದಂತ ಹೇಳ್ತೀರಾ? ಮೊಟ್ಟ ಮೊದಲೇ ಹೇಳ್ಕೊಂಡು ನಾನು ಹಿಂದಿನ ಅವಧಿಯೊಳಗೆ ನಾನು ಕೆಲವೊಂದು ಎಡಿಷನಲ್ ಪ್ಲಾಟ್ ಮಾಡಿದ್ದೆ ನನ್ನ ಒಂದು ಗುರಿ ಅಂತ ಅದೇ ನನಗೆ ಇವತ್ತು ಪ್ರಮುಖವಾದ ಕೆಲಸ. ಮುಂದಂತೆಯೂ ಸ್ವಾಭಾವಿಕ ಗೌರ್ಮೆಂಟ್ ಬರುವಂಥ ಸೌಲಭ್ಯಗಳನ್ನು ನಾವು ಜನರಿಗೆ ಸರಿಯಾಗಿ ಯುಟಿಲೈಸ್ ಮಾಡಿದ್ದೀವಿ. ನನ್ನಗೋಸ್ಕರ ನಾನು ಏನು ಮಾಡಿಕೊಂಡಿಲ್ಲ ಅನ್ನೋಂಥದ್ದು ನನ್ನ ಜನರ ಮುಂದೆ ನಮ್ಮ ಕೈ ಮುಗಿದಾದರೂ ಕೇಳ್ಕೊಂತ ಹೇಳ್ತಾರೆ. ಭೂ ಅರಳಿಕಟ್ಟಿ ಗ್ರಾಮದ ವಿಷಯ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಭೂ ಅರಳಿಕಟ್ಟಿ ಗ್ರಾಮ ಅಂತಂದರೆ ಇದೊಂದು ಬುಜುರ್ಗ್ ಅರಳಿಕಟ್ಟಿ ಅಂತ ಹಿರಿಯರು ಮಾಡಿದ್ದೊಂದು ಇತಿಹಾಸದಲ್ಲಿದೆ. ಭೂ ಅರಳಿಕಟ್ಟಿ ಒಳಗೆ ಹೆಚ್ಚಾಗಿ ಈ ಸುತ್ತು ಜನ ಹೇಳ್ತಾರೆ ಅರಳಿಕಟ್ಟಿ ಅಂದ್ರೆ ಭಾಳ ನಿಪುಣವಾದ ಊರು, ಭಾಳ ಒಳ್ಳೆಯ ಊರು, ಭಾಳ ಶಾಣೆ ಮಂದಿ ಅಂತಾರೆ. ಅದು ಯಾವುದೋ ಒಂದು ಹಿರಿಯರ ಪುಣ್ಯ, ಅದು ಯಾರೋ ದೇವತೆಗಳ ಪುಣ್ಯ ಅಂತ ನಾನು ಅದನ್ನು ಬಯಸ್ಬೋದು. ಹೌದು, ಇಲ್ಲೇ ನೋಡ್ರಿ, ಇಲ್ಲೇ ಸರ್ವಧರ್ಮ ಸಮ್ಮೇಳನ ಅಂದರೆ ಯಾವ ಜಾತೀಯತೆ ಅಂತೂ ಯಾವುದೂ ಇಲ್ಲ. ಅದರ ಮಟ್ಟ ಮೇಲೆ ನನಗಂತೂ ಇಲ್ಲ ನಾನು ಹೇಳ್ಬೇಕಂದ್ರೆ. ಯಾಕಂದ್ರೆ ನನಗೆ ಇತರೆ ಜನರೇ ನನ್ನ ಇನ್ನೂರಿಗೆ ಆದರೂ ನಾನು ಎತ್ತಿ ಹೇಳಿದ್ದು ಅವರು ನಾನು ಯಾವಾಗಲೂ ಚಿರಋಣಿನಾಗಿ. ಸರ್, ಈ ಮುಂದೆ ಈ ನಿಮ್ಮ ಗ್ರಾಮೀಣ ಅಭಿವೃದ್ಧಿಗೋಸ್ಕರ ತಾವು ಯಾವ ಯಾವ ಯೋಜನೆಗಳನ್ನು ಹಾಕೊಂಡಿದ್ದೀರಾ? ಯೋಜನೆಗಳನ್ನು ನಾವು ಹಾಕೋಕೆ ನಮ್ಮ ಮೊದಲು ಗೌರ್ಮೆಂಟ್ಲಿಂದ ಏನು ಒಂದು ಯೋಜನೆಗಳನ್ನು ಬರ್ತಾ ಇದ್ದೇವೆ ಅವನ್ನೆಲ್ಲನೂ ತಲುಪಿಸ್ಬೇಕು ಅನ್ನೋಂಥ ನಮ್ಮ ಒಂದು ಆಸೆ. ಅದನ್ನೆಲ್ಲ ನಾವು ಹಾಕೋಕಿನ ಗೌರ್ಮೆಂಟ್ಲಿಂದ ಏನು ಒಂದು ಯೋಜನೆಗಳು ಮಾಡ್ತಾ ಇದ್ದಾರೆ ಆ ಯೋಜನೆಗಳನ್ನು ಈ ಜನರಿಗೆ ತಲುಪಿಸ್ಬೇಕು. ಸರ್, ತಾವು ತಮ್ಮ ಈ ರಾಜಕೀಯ ಜೀವನದಲ್ಲಿ ನಿಮ್ಮ ರಾಜಕೀಯ ಗುರು ಅಂತ ನೀವು ಯಾರನ್ನ ಹೇಳ್ತೀರಾ? ನಾವು ರಾಜಕೀಯ ಜೀವನದಲ್ಲಿ ರಾಜಕೀಯ ಗುರು ಅಂದರೆ ನಾನು ಹಿಂದಿನ ಅವಧಿಯೊಳಗೆ ನಾನು 10 ವರ್ಷ ಆದರೂ ನಾನು JDSನಲ್ಲಿ ನಾನು ಗುರುತಿಸ್ಕೊಂಡಿದ್ದೇನೆ. JDS ಪಾರ್ಟಿನಲ್ಲಿದ್ದೆ. ಆದರೆ ಇತ್ತಿತ್ತಲಾಗಿ ನಮಗೆ ಸ್ವಲ್ಪ ನಮ್ಮ ಈ ಭಾಗದಲ್ಲಿ ಅದು ಇದಾಗಲಾರದ ಉದ್ದೇಶದಿಂದ ನಾವು ಈಗ ಕಾಂಗ್ರೆಸ್ಗೆ ನಾವು ಸೇರ್ಪಡೆಯಾಗಿದ್ದೀವಿ. ಕಾಂಗ್ರೆಸ್ ಬಗ್ಗೆ ನಾನು ಭಾಳ ಒಂದು ಸದ್ಯ ಇಷ್ಟಪಡ್ತಾ ಇದ್ದೀನಿ. ಸರ್, ಈ ರಾಜಕೀಯದಲ್ಲಿ ತಾವು ಏನಾಗಬೇಕಂತ ಒಂದು ಆಸೆ ಇಟ್ಕೊಂಡಿದ್ದೀರಾ? ರಾಜಕೀಯದಲ್ಲಿ ನಾನು ಏನಾಗಬೇಕು ಅನ್ನೋದಕ್ಕಿಂತ ಜನರಿಗೆ ಏನು ಬಯಸ್ತಾರೆ ಅದನ್ನು ನಾನು ಆಗಬೇಕು ಅಂತ ಬಯಸ್ತಾರೆ. ಜನರೇನು ಹೇಳಿದ ಅದರ ಬಗ್ಗೆ ನಾನು ಡಿಫ್ರೆಂಟ್, ಜನರ ಮೇಲೆ ನಾನು ಡಿಫ್ರೆಂಟ್. ಹೀಗೆ ಮುಂಬರುವ ಈ ದಿನಮಾನದಲ್ಲಿ ಒಂದು ಕಡೆ BJP, ಕಾಂಗ್ರೆಸ್ಸು ಮತ್ತು ತೃತೀಯ ರಂಗದಲ್ಲಿ ಬೇರೆ ಬೇರೆ ಪಕ್ಷಗಳು ಬರ್ತಾ ಇದ್ದಾವೆ. ಸೊ ಈ ಲೋಕಸಭಾ ಚುನಾವಣೆ ವಿಷಯ ತಮ್ಮ ಅಭಿಪ್ರಾಯವೇನು ಸರ್? ನಮ್ಮ ಅಭಿಪ್ರಾಯ ಅಂದರೆ ಸರ್ ಇದೆ, ಈಗ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಗ್ರಾಮ ಪಂಚಾಯತಿ ಸದಸ್ಯರಾಗಲಿ ಗ್ರಾಮ ಪಂಚಾಯತಿ ಒಂದು ಗೌರವವನ್ನು ಉಳಿಬೇಕಾದ್ರೆ ಇದ್ದು ಕಾಂಗ್ರೆಸ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟೇ ನಮಗೆ ಒಂದು ರಕ್ಷಾ ಕವಚ ಅಂತ ನಾನು ಹೇಳ್ಬೋದು. ಯಾಕಂದರೆ ಈ ಹುದ್ದೆ ಖಾತ್ರಿ ಕೆಲಸಗಳನ್ನು ಕೊಟ್ಟು ಎಷ್ಟೋ ಅಭಿವೃದ್ಧಿ ಮಾಡೋಕ್ಕೆ ಅನುಕೂಲ ಮಾಡಿದೆ. ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡೋಕ್ಕೆ ಅವರಿಗೆ ನಾವು ಒಂದು ಪ್ರೋತ್ಸಾಹ ಕೊಡಬೇಕು ಅನ್ನೋಂಥ ನನ್ನೊಂದು ಆಸೆ. ಸರ್, ಇವತ್ತಿನ ಮಕ್ಕಳು ನಾಳೆ ನಾಡನ್ನು ಆಳುವಂಥ ರಾಜರು ಆಗ್ಬೋದು. ಸೊ ಈ ನಿಟ್ಟಿನಲ್ಲಿ ಈ ಮುಂಬರುವ ಯುವಜನರಿಗೆ ತಾವು ಯಾವ ಸಂದೇಶವನ್ನು ಕೊಡಲು ಇಷ್ಟಪಡ್ತೀರಾ? ಯುವಜನರಿಗೆ ಸಂದೇಶ ಕೊಡೋದಂದ್ರೆ ತಂದೆ ತಾಯಿ ಒಂದು ಕರ್ತವ್ಯವನ್ನು ಪಾಲನೆ ಮಾಡಬೇಕು. ಅವರು ಒಳ್ಳೆಯ ಭವಿಷ್ಯವನ್ನು ರೂಪಿಸ್ಬೇಕು. ಒಂದು ಈ ಊರಿನ ಅಭಿವೃದ್ಧಿ ಬಗ್ಗೆ ಆಗಲಿ, ದೇಶದ ಅಭಿವೃದ್ಧಿ ಬಗ್ಗೆ ಆಗಲಿ ಒಳ್ಳೆಯ ಶಾಣ್ಯರಾಗಬೇಕು ಅನ್ನೋಂಥ ನನ್ನ ಜನರಿಗೆ ಮಕ್ಕಳಿಗೆ ನಾನು ಇದನ್ನು ಕೇಳ್ಕೊಳ್ತಾ ಇದ್ದೀನಿ. ಸರ್, ಇಷ್ಟೊತ್ತುವರೆಗೆ ತಾವು ಬಹಳ ಸೊಗಸಾಗಿ ತಮ್ಮ ಮನಸ್ಸಿನ ಮಾತನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಾ. ಭಾಳ ಖುಷಿಯಾಯಿತು ಸರ್. ನಮ್ಮ politiciansinIndia.com ಮಾಧ್ಯಮದ ಪರವಾಗಿ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಾನು ತಮ್ಮ ಮೀಡಿಯಾದವರಿಗೆ ನಾನು ಇರುತ್ತೇನೆ. ಯಾಕಂದರೆ ನನ್ನ ಸಂದರ್ಶನ ತೊಗೊಂಡು ಜನರಿಗೆ ಎಲ್ಲರಿಗೂ ತಲುಪಲಿ ಅಂತ ನಾನು ಇದನ್ನು ಕೇಳ್ಕೊಂಡೆ.